ಅಂತಾರಾಷ್ಟ್ರೀಯ ಮೇಲಾಟದಲ್ಲಿ ಮತ್ತೊಂದು ಜಯ ಸಿಕ್ಕಿದೆ. ಬೇಹುಗಾರಿಕೆ ಆರೋಪ ಹೊತ್ತು ಗಲ್ಲು ಶಿಕ್ಷೆಗೆ ಈಡಾಗಿ ಬಂಧನದಲ್ಲಿದ್ದ 8 ಮಂದಿ ಮಾಜಿ ನೌಕಾ ಅಧಿಕಾರಿಗಳನ್ನು ಮರಳಿ ತಾಯ್ನಾಡಿಗೆ ತರುವಲ್ಲಿ ಭಾರತ ಸರ್ಕಾರ ಯಶಸ್ವಿಯಾಗಿದೆ. ಅದು ಕತಾರ್ನಂಥ ಒಂದು ಕಟ್ಟರ್ ದೇಶದಿಂದ. ಇದು ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಸಾಧಿಸಿದ ಸಾಲು ರಾಜತಾಂತ್ರಿಕ ಗೆಲುವುಗಳ ಪೈಕಿ ಪಚ್ಚ ಹೊಸದು. ಇದಕ್ಕೂ ಮುಂಚಿನ ಕೆಲವು ಉದಾಹರಣೆಗಳನ್ನು ನೋಡಿ. ಯಮನ್ನ ಚಂಡಮಾರುತದಿಂದ ಧ್ವಂಸಗೊಂಡ ಸೊಕ್ರೋಟಾ ದ್ವೀಪದಿಂದ 38 ಭಾರತೀಯ ಪ್ರಜೆಗಳನ್ನು ಆಪರೇಷನ್ ನಿಸ್ತಾರ್ ಮೂಲಕ ಭಾರತಕ್ಕೆ ತರಲಾಗಿತ್ತು. ಆಪರೇಷನ್ ಸಮುದ್ರ ಸೇತು ಮತ್ತು ಆಪರೇಷನ್ ವಂದೇ ಭಾರತ್ ಅಡಿಯಲ್ಲಿ ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ವಿದೇಶದಲ್ಲಿರುವ 60 ಲಕ್ಷ ಭಾರತೀಯ ನಾಗರಿಕರನ್ನು ಮರಳಿ ತರಲಾಗಿತ್ತು. ಆಪರೇಷನ್ ದೇವಿ ಶಕ್ತಿ ಮಾಡುವ ಮೂಲಕ ಅಫ್ಘಾನಿಸ್ತಾನದಿಂದ ಅಲ್ಲಿನ ಭಾರತೀಯ ಪ್ರಜೆಗಳೆಲ್ಲರನ್ನೂ ಸುರಕ್ಷಿತವಾಗಿ ಕರೆತರಲಾಗಿತ್ತು. ಉಕ್ರೇನ್ನಲ್ಲಿ ಯುದ್ಧ ಪ್ರಾರಂಭವಾದಾಗ ಆಪರೇಷನ್ ಗಂಗಾ ಮಾಡಿ ಸಾವಿರಾರು ಜನ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಭಾರತಕ್ಕೆ ತರಲಾಯಿತು. ಇದಕ್ಕಾಗಿ ರಷ್ಯಾ, ಉಕ್ರೇನ್ ಎರಡೂ ದೇಶಗಳು ಒಂದು ಪ್ರಾಂತ್ಯದಲ್ಲಿ ಯುದ್ಧವನ್ನೇ ಕೆಲ ಕಾಲ ನಿಲ್ಲಿಸುವ ಹಾಗೆ ಮಾಡಲಾಗಿತ್ತು. ಈಗ ಸದ್ಯ ಬೇಹುಗಾರಿಕೆ ಆರೋಪದ ಮೇಲೆ ಕತಾರ್ ದೇಶದ ದಹ್ರಾ ಗ್ಲೋಬಲ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಭಾರತೀಯ ನೌಕಾಪಡೆಯ 8 ಮಾಜಿ ಅಧಿಕಾರಿಗಳ ಬಿಡುಗಡೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕತಾರ್ ಶೇಖ್ ತಮೀಮ್ ಬಿನ್ ಹಮಾದ್ ಅಲ್ ಥಾನಿ ಅವರನ್ನು ಭೇಟಿಯಾದ ನಂತರದ ಕೆಲವೇ ದಿನಗಳಲ್ಲಿ ಅಲ್ಲಿನ ಸರ್ಕಾರ ಗಲ್ಲು ಶಿಕ್ಷೆಯನ್ನು ಕಡಿತಗೊಳಿಸಿ ಜೈಲು ಶಿಕ್ಷೆಯನ್ನಷ್ಟೇ ವಿಧಿಸಿತ್ತು. ಈಗ ಅವರನ್ನು ಬಿಡುಗಡೆಯೂ ಮಾಡಿದೆ. ಭಾರತದ ವಿದೇಶಾಂಗ ನೀತಿಯನ್ನು ಬಹುತೇಕ ದೇಶಗಳು ಮೆಚ್ಚಿಕೊಂಡಿವೆ. ಬದ್ಧವೈರಿ ಪಾಕಿಸ್ತಾನ ಕೂಡ ಪದೇ ಪದೇ ಭಾರತದ ವಿದೇಶಾಂಗ ನೀತಿಯನ್ನು ಹೊಗಳಿದೆ. ಸಮರ್ಥ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಮಟ್ಟದಲ್ಲಿ ತನ್ನ ಪ್ರಭಾವವನ್ನು ಬಳಸಿಕೊಂಡಿರುವ ಭಾರತಕ್ಕೆ ಇದು ಅತಿದೊಡ್ಡ ರಾಜತಾಂತ್ರಿಕ ಗೆಲುವು ಎಂದು ಹಲವರು ಬಣ್ಣಿಸಿದ್ದಾರೆ. ಕತಾರ್ ಶಿಕ್ಷೆಯಿಂದ ಮುಕ್ತರಾಗಿರುವ ಪೂರ್ಣೇಂದು ತಿವಾರಿ, ಸುಗುಣಾಕರ್ ಪಕಲ, ಅಮಿತ್ ನಾಗಪಾಲ್, ಸಂಜೀವ್ ಗುಪ್ತಾ ಹಾಗೂ ಕ್ಯಾಪ್ಟನ್ಗಳಾಗಿದ್ದ ನವತೇಜ್ ಸಿಂಗ್ ಗಿಲ್, ಬೀರೇಂದ್ರ ಕುಮಾರ್ ವರ್ಮಾ, ಸೌರಭ್ ವಸಿಷ್ಠ, ನಾವಿಕ್ ರಾಜೇಶ್ ಗೋಪಕುಮಾರ್ ರಿಲೀಸ್ ಆಗಿ ಭಾರತಕ್ಕೆ ಬರುತ್ತಿದ್ದಂತೆ ಅವರು ಪ್ರಧಾನಿ ಮೋದಿ ಅವರಿಗೆ ಋಣಿಯಾಗಿರುತ್ತೇವೆ ಎಂದು ಧನ್ಯವಾದಗಳನ್ನು ತಿಳಿಸಿದ್ದಾರೆ. चाहेंगे कि ये वाले दिन का हम बहुत दिनों से वेट कर रहे थे और प्राइम मिनिस्टर मोदी और उनका पर्सनल इंटरवेंशन, उनका इंटरेक्शन, और एक और मौका लेना चाहता हूं कि थैंक करूंगा एमीर को कतर के, जिनके उनके इंटरेक्शन के कारण आज हम यहां खड़े हैं.